ಇನ್ನು ಸಿಲಿಕಾನ್ ಸಿಟಿ ಜನ ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅದರ ಜೊತೆಗೆ ಈಗ ಮತ್ತೊಂದು ಬರೆ ಎಳೆಯಲಿಕ್ಕೆ ಸರ್ಕಾರ ಮುಂದಾಗಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಟ್ಯಾಂಕರ್ ನೀರಿನ ದರ ಏರಿಕೆ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಟ್ಯಾಂಕರ್ ನೀರಿನ ದರ ಏರಿಕೆ ಮಾಡ್ತೇವೆ ಅಂತ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಟ್ಯಾಂಕರ್ ನೀರಿನ ದರ 7 ಪೈಸೆ ಏರಿಕೆ ಮಾಡಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಬಂದಿದೆ. ಅದು ಜಾಸ್ತಿ ಆಗುತ್ತೆ, 1 ಪೈಸೆ ದರ ಏರಿಕೆ ಮಾಡ್ತೀವಿ. ಅಂದರೆ ಒಂದು ಕಡೆ ಬೇಸಿಗೆ ಬಂದರೆ ಸಾಕು, ಟ್ಯಾಂಕರ್ ಮಾಫಿಯಾವೇ ನಡೀತಾ ಇರ್ತದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಯಾಕಂದರೆ ದುಪ್ಪಟ್ಟು ಹಣ ಪೀಕುವಂತಹ ಸಂಪ್ರದಾಯವನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟ್ಯಾಂಕರ್ ಮಾಲೀಕರು. ಮತ್ತು ಸಾಕಷ್ಟು ಜನ ಇವತ್ತು ಟ್ಯಾಂಕರ್ನಲ್ಲಿ ನೀರನ್ನು ತೆಗೆದುಕೊಳ್ತಾ ಇರ್ತಾರೆ ಮನೆಗಳಿಗೆ, ಹೋಟೆಲ್ಗಳಿಗೆಲ್ಲ. ಇನ್ನು ಬಜೆಟ್ ಸಭೆಯಲ್ಲಿ ದರ ಏರಿಕೆ ತೀರ್ಮಾನವನ್ನು ಮಾಡ್ತೀವಿ ನಾವು. ವಾಹನ ತೊಳಿಲಿಕ್ಕೆ ಬೇರೆ ಬೇರೆ ಕೆಲಸಕ್ಕೆ ನೀರು ಕೂಡ ಈಗ ಬಳಕೆ ಆಗ್ತಾ ಇದೆ. ಅಂದರೆ ಕುಡಿಯೋ ನೀರನ್ನು ವಾಹನ ತೊಳಿಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆಲ್ಲ ಬ್ರೇಕ್ ಹಾಕಲಿಕ್ಕೆ ಅಭಿಯಾನವನ್ನು ಮಾಡ್ತೀವಿ. 1 ತಿಂಗಳ ಕಾಲ ಕ್ಯಾಂಪೇನ್ ಮಾಡಲಿಕ್ಕೆ ನಾವು ನಿರ್ಧಾರವನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಸಹಕಾರ ನೀಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾ ಇದ್ರು. ಇತ್ತೀಚೆಗೆ BWSSP ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಇನ್ನೇನು IPL ಪ್ರಾರಂಭ ಆಗ್ತದಲ್ಲ, IPL ಪ್ರಾರಂಭ ಆದಾಗ ಪಿಚ್ಚಿಗೆ ಹಾಕಲಿಕ್ಕೆ ಕುಡಿಯೋ ನೀರನ್ನು ಕೊಡಲ್ಲ ನಾವು ಅಂತ. ಅಲ್ಲ, ಅದು ಒಳ್ಳೆ ವಿಚಾರನೇ. ಯಾಕಂದರೆ ಎಷ್ಟೋ ಮನೆಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಕಳೆದ ವರ್ಷ ಕೂಡ ಬಿಂದಿಗೆ ಇಟ್ಕೊಂಡು ಸಾಕಷ್ಟು ಜನ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿತ್ತು. ನೀವು ಕುಡಿಯೋ ನೀರನ್ನು ವಾಹನ ತೊಳಿಲಿಕ್ಕೆ ಬಳಸ್ಕೊಂಡ್ರೆ ಹೆಂಗೆ? ಇದು ಸರ್ಕಾರದ ನಡೆ ಬಗ್ಗೆ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ವಾಹನ ತೊಳಿಲಿಕ್ಕೆ ನಿಮಗೆ ಎಲ್ಲಿಂದ ಬೇರೆ ರೀತಿಯಲ್ಲಿ ಬೇರೆ ಮಾರ್ಗದಲ್ಲಿ ಹೆಂಗೆ ನೀರು ಕೊಡ್ತೀರಾ, ಅದು ಕೂಡ ಯೋಚನೆ ಮಾಡಬೇಕಾಗ್ತದೆ. ಈಗಾಗಲೇ ರಾಜ್ಯದ ಜನ ತೆರಿಗೆ ಭಾರದಿಂದ ತತ್ತರಿಸಿ ಹೋಗಿದ್ದಾರೆ. ಮತ್ತೊಂದು ಕಡೆ ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ತೆರಿಗೆ ಹೊರೆ ಎದುರಾಗ್ತಾ ಇದೆ. ಇದು ಕಸದ ಮೇಲಿನ ತೆರಿಗೆ. ಇದು ಕಸದ ಮೇಲೆ ತೆರಿಗೆ ಹೇರಿ ಭಿಕ್ಷಾಕನ್ನು ಸರ್ಕಾರ ನೀಡಿದೆ. ಎಲ್ಲ ಮೂಲಗಳಿಂದಲೂ ಕೂಡ ತೆರಿಗೆ ಹಾಕಿ ಆಯಿತು. ಎಲ್ಲೆಲ್ಲಿ ಬೆಲೆ ಏರಿಕೆ ಮಾಡಬೇಕು ಮಾಡಿ ಆಯಿತು. ಇನ್ನು ಹುಡುಕ್ತಾ ಇದೆ ಸರ್ಕಾರ ಎಲ್ಲೆಲ್ಲಿ ಹಾಕ್ಬೋದಂತ. ಈಗ ಹುಡುಕಿದೆ ನೋಡಿ. ಮನೆ ಮನೆ ಕಸ ಸಂಗ್ರಹಿಸಲಿಕ್ಕೆ ಇನ್ನು ಮುಂದೆ ತೆರಿಗೆ ಕಟ್ಟಬೇಕು. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ನೂತನ ಆದೇಶ. ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಗೆ BSWML ಪ್ರಸ್ತಾವನೆಯನ್ನು ಕೊಟ್ಟಿದೆ. ನಗರಾಭಿವೃದ್ಧಿ ಡಿಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿರುವಂಥ ಖಾತೆ ಅದು. ಹಾಗಾಗಿ ಎಲ್ಲ ಮೂಲಗಳಿಂದನೂ ಕೂಡ ತೆರಿಗೆ ಹಾಕಿ ಆಯಿತು. ನೀರಿನ ಮೇಲೆ ತೆರಿಗೆ ಆಯಿತು, ವಿದ್ಯುತ್ ದರ ಏರಿಕೆ ಆಯಿತು, ಮತ್ತೊಂದು ಕಡೆ ಅಫಿಡವಿಟ್ ಜಾಸ್ತಿ ಆಯಿತು, ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ ಆಯಿತು, ಮದ್ಯದ ಬೆಲೆ ಜಾಸ್ತಿ ಆಯಿತು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಯಿತು, ಅದಾದಮೇಲೆ ಈಗ ಹಾಲಿನ ಬೆಲೆ ಜಾಸ್ತಿ ಆಯಿತು, ಎಲ್ಲ ರೇಟು ಜಾಸ್ತಿ ಆಯಿತು. ಈಗ ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ಶಾಕ್. ಅಂದರೆ ನಿಜಕ್ಕೂ ಇದನ್ನು ಜನ ಅಂದ್ಕೊಂಡೇ ಇರಲಿಲ್ಲ, ಈ ಥರ ಎಲ್ಲ ಟ್ಯಾಕ್ಸ್ ಹಾಕಲ್ಲ ಬಿಡಿ ಅಂತ. ಸರ್ಕಾರ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಅಂದ್ಕೊಂಡಿದ್ರು. ಆದರೆ ಇಷ್ಟು ಕೆಳಮಟ್ಟಕ್ಕೆ ಇಳಿದ ಸರ್ಕಾರ ಒಂದು ಕಸದ ವಿಚಾರಕ್ಕೂ ನೀವು ತೆರಿಗೆ ಹಾಕ್ತೀರಾ ಅಂದರೆ ಇನ್ನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಕಸ ಎಲ್ಲಂದ್ರಲ್ಲಿ ಹಾಕೋವಂಥವ್ರಿಗೆ ಬೇಕಾದ್ರೆ ಫೈನ್ ಹಾಕಿ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಜನಗಳಿಗೆ ಬುದ್ಧಿನೂ ಇಲ್ಲ, ಎಲ್ಲಿ ಬೇಕಲ್ಲಿ ಕಸ ಹಾಕ್ತಾ ಇರ್ತಾರೆ. ಆದರೆ ನೀವು ಮನೆಗೆ ಬಂದು ಸಂಗ್ರಹ ಮಾಡ್ಕೊಂಡು ಹೋಗೋ ಕಸಕ್ಕೆ ನೀವು ಟ್ಯಾಕ್ಸ್ ಹಾಕ್ತೀರಾ ಅಂದರೆ ಇದಕ್ಕೆ ಏನು ಹೇಳ್ತಾರೋ ರಾಜ್ಯದ ಜನ ಗೊತ್ತಿಲ್ಲ ಮಾತ್ರ. ಇನ್ನು ಮೈಸೂರಿನ ಕ್ಯಾತಮಾರನಹಳ್ಳಿಯ ಮಸೀದಿ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಿತ ಮಸೀದಿ ಓಪನ್ ಮಾಡಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇದು ಮೈಸೂರಿನ ಕ್ಯಾತಮಾರನಹಳ್ಳಿಯ ಮಸೀದಿ ವಿಚಾರ. ವಿವಾದಿತ ಮಸೀದಿ ಓಪನ್ ಮಾಡಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಕಳೆದ 9 ವರ್ಷಗಳಿಂದ ಬಂದ್ ಆಗಿರುವ ವಿವಾದಿತ ಮಸೀದಿ ಅದು. ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು ಆ ಮಸೀದಿ. ಹಿಂದೂ ಕಾರ್ಯಕರ್ತ ರಾಜು ಹತ್ಯೆ ಬಳಿಕ ಮಸೀದಿ ಬಂದಾಗಿತ್ತು. ವಿವಾದ ಬಗೆಹರಿಸುವಂತೆ ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ ನಿರ್ದೇಶನ ಕೂಡ ಕೊಟ್ಟಿತ್ತು. ಈಗ ಮಸೀದಿ ಓಪನ್ ಮಾಡಿಸಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಕೂಡ ಆಗಿತ್ತು. ಹಾಗಾಗಿ ಇದು ಸಾಕಷ್ಟು ದಿನಗಳಿಂದ ಈ ಮಸೀದಿ ವಿಚಾರ ಒಂದಿಷ್ಟು ವಿವಾದಕ್ಕೆ ಈಡಾಗಿತ್ತು. ಮತ್ತು ಇಲ್ಲಿ ಯಾಕೆ ಓಪನ್ ಮಾಡಬೇಕು ಅಂತ ಒಂದು ಕಡೆ, ಇನ್ನು ಮುಂದೆಯೂ ಯಥಾಸ್ಥಿತಿಯನ್ನು ಜಿಲ್ಲಾಡಳಿತ ಕಾಯ್ದುಕೊಳ್ಬೇಕು. ಮೈಸೂರಿನಲ್ಲಿ ಸಭೆ ಬಳಿಕ ಹಿಂದೂ ಮುಖಂಡ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಜಿಲ್ಲಾಡಳಿತ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂದರೆ ಮಸೀದಿಗೆ ಆಲ್ರೆಡಿ ಬಂದಾಗಿದೆ, ಬಂದಾಗಿರೋ ಮಸೀದಿ ಬಂದಾಗೇ ಇರಬೇಕು. ಇದು ಹಿಂದೂ ಮುಖಂಡರ ಒಂದು ಮನವಿ ಅಥವಾ ಅವರಿಗೆ ಒಂದು ಪತ್ರ ಮುಖೇನವಾಗಿ ಒಂದಿಷ್ಟು
ಮನವಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಾವು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ದೀವಿ ಅಂತ ಶಿವಕುಮಾರೇ ಹೇಳ್ತಾ ಇದ್ದಾರೆ. ಇನ್ನು ಮುಂದೆಯೂ ಯಥಾಸ್ಥಿತಿಯನ್ನು ಜಿಲ್ಲಾಡಳಿತ ಕಾಯ್ದುಕೊಳ್ಬೇಕು. ಮತ್ತೆ ಓಪನ್ ಮಾಡಿದರೆ ಮತ್ತೆ ಇನ್ನೊಂದು ಥರ ರಾಧಾಂತ ಆಗ್ಬೋದು. ಯಾಕಂದರೆ ಇದು ವಿವಾದಿತ ಮಸೀದಿ ಆಗಿರೋದ್ರಿಂದ ಸಾಕಷ್ಟು ಗಲಾಟೆ ಘರ್ಷಣೆ ಆಗಿತ್ತು. ಒಬ್ಬ ಹಿಂದೂ ಮುಖಂಡನ ಕೊಲೆ ಕೂಡ ಆಗಿತ್ತು. ಹತ್ಯೆಯಾದ ನಂತರ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನು ಕರೆದು ಎರಡು ಧರ್ಮದವರನ್ನು ಕರೆದಿದ್ರು. ಇವತ್ತು ಎರಡು ಧರ್ಮದವ್ರ ವಿಚಾರವಾಗಿ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಪಡ್ಕೊಂಡು ಎಲ್ಲ ಇವತ್ತು ನಾವು ಲೆಟರ್ ಮೂಲಕ ಟ್ರಸ್ಟ್ ಮೂಲಕ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಇದು ಸುರಕ್ಷಿತವಾಗಿ ಅವ್ರಿಗೆ ಆಗಿರಲಿ ನಮಗೆ ಆಗಿರಲಿ ಯಾವುದೇ ಒಂದು ರೀತಿಯಲ್ಲಿ ತೊಂದರೆಗಳಾಗಬಾರ್ದು. ಇದಂಥ ವಿಚಾರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಉಪ ಪೊಲೀಸ್ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ದೇವೆ. ಇದಕ್ಕೆ ಯಾವುದೇ ಕಲ್ಪನೆಗಳು ಬೇಡ. ಎಲ್ಲ ಒಂದು ಉದ್ದೇಶಪೂರ್ವಕವಾಗಿ ಒಂದು ಒಳ್ಳೇದಾಗಂಥ ಕೆಲಸಗಳನ್ನ ಎಲ್ಲ ಸಮುದಾಯದವ್ರು ಮಾಡಲಿ ಅಂತೇಳಿ ನಾನು ಮನವಿ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳ ಹತ್ರ. ಇದು ಮಸೀದಿಯಲ್ಲ ಮದರಸ ಅಂತ ಶೌಕತ್ ಅಲಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಮದರಸವನ್ನೇ 3-4 ವರ್ಷ ನಾವು ನಡೆಸಿದ್ದೇವೆ. ಇದು ಮಸೀದಿಯಲ್ಲ ಮದರಸ. ಸಭೆ ಬಳಿಕ ಮಾಜಿ ಪಾಲಿಕೆ ಸದಸ್ಯ ಶೌಕತ್ ಅಲಿ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರ ಅಲ್ಲಿ ನಡೆಯಬಾರದ ಒಂದು ಘಟನೆ ನಡೀತು. ಅಂದರೆ ಹಿಂದೂ ಮುಖಂಡನ ಕೊಲೆ ಆಯಿತು. ಮಸೀದಿ ವಿಚಾರದಲ್ಲಿ ಯಾವುದೇ ರಾಜಕೀಯವೂ ಇಲ್ಲ ಇಲ್ಲಿ. ಇದು ಮುಂಚೆ ಮದರಸ ಇತ್ತು, ಮತ್ತೆ ಮದರಸ ನಡೆಸಲಿಕ್ಕೆ ಅವಕಾಶ ಕೊಡಿ ಅಂತ ಶೌಕತ್ ಅಲಿ ಹೇಳ್ತಾ ಇದ್ದಾರೆ. ಮದರಸ ಅಂದರೆ ಗೊತ್ತಿರುವಂಥದ್ದೇ, ಅಲ್ಪಸಂಖ್ಯಾತರ ಸಮುದಾಯದ ಇಲ್ಲಿ ಮಸೀದಿನ ಮದರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ. 2006ರಲ್ಲಿ 2 ಡೈಲಾಪಿಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದ್ರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿಸೋಲ್ಲ. ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 2009ರಲ್ಲಿ ನಡೀತದೆ. ಆ ಇನ್ಸಿಡೆಂಟಿಂದ ಈ ಒಂದು ಕರಾಳ ದಿನ ಅಂತ ಬಯಸಿ ಅದಾದಮೇಲೆ ನಮ್ಮ ಸುನೀಲ್ ಅಗರ್ವಾಲ್ ಅವರು ಒಂದು ಸಮಿತಿನ ಮಾಡ್ತಾರೆ. ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಒಂದು ಇದು ಕಟ್ಟಡನ ಮುಂದುವರಿಸ್ಕೊಂಡು ಹೋಗಬೇಕಂತ ತೀರ್ಮಾನ ತಗೊಳ್ತಾರೆ. 2000